ಈಗ ಇಲ್ಲೇ ಆಡಿ ಇದೆ, ಆಡಿ ಹತ್ರ ಹೋಗ್ತಾ ಇದ್ದೀವಿ. ಹಳ್ಳಿಲೇ ಇದ್ದು ಏನೋ ಅಂದರೆ ಸಂಪಾದನೆ ಮಾಡ್ಕೊಂಡು ಒಂದು ಜೀವನ ಕಟ್ಕೊಳ್ಳೋಕೆ ನೋಡಿ. ಈಗ ಒಂದು 30 ವರ್ಷ ದಾಟಿರೋ ಹುಡುಗರುಗಳಿಗೆಲ್ಲ ಹುಡುಗಿರು ಸಿಗ್ತಾಯಿಲ್ಲ ನಮ್ಮ ಹಳ್ಳಿ ಕಡೆ. ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ, ಎಲ್ಲ ಹೋಗಿ ಫ್ಯಾಕ್ಟ್ರಿಗೆ ಸೇರ್ಕೊಳ್ಳೋದು. ನಾವು ಫ್ಯಾಕ್ಟ್ರಿಲಿವಿ, ಯಾಕೆಂದರೆ ಹೆಣ್ಮಕ್ಳಿರೋಂಥ ಮನೇಲಿ ಇವತ್ತು ಯಾರಿಗೂ ಹೆಣ್ಣು ಕೊಡ್ತಾಯಿಲ್ಲ. ಎಲ್ಲ ಕೆಲಸ ಜಾಬು. ಇಲ್ಲಿ ಯಾರ ಮನೆ ಕೇಳಿ, ಹುಡುಗ ಏನು ಕೆಲಸ ಮಾಡ್ತಾವನೆ, ಸಂಬಳ ಎಷ್ಟು, ಸಂಬಳನೂ ಇರಬೇಕಂತೆ, ಜೊತೆಗೆ ಒಳ್ಳೆ ಎಜುಕೇಷನ್ನು ಮಾಡಿರ್ಬೇಕಂತೆ, ಸಂಬಳನೂ ಇರಬೇಕಂತೆ. ಇತ್ತೀಚೆಗೆ ಬಂದೈತೆ ಒಂದು ಟ್ರೆಂಡಿಂಗು, ಅತ್ತೆ ಮಾವನು ನೋಡೋಕೆ ಚೆನ್ನಾಗಿರ್ಬೇಕಂತೆ. ಬರೀ ಕೆಲಸ ಕೇಳಿದ್ರೇನೋ ಪರವಾಗಿಲ್ಲ ಅನ್ಕೋಬೋದು. ಆರಂಭ ಮಾತ್ರ ಮಾಡ್ಬಾರ್ದಂತೆ, ಊರಲ್ಲಿ ಜಮೀನು ಮಾತ್ರ ಇರಬೇಕಂತೆ. ಏನು ಹುಡುಗಿರ ಮನೆ ಡಿಮ್ಯಾಂಡು. ಹಳ್ಳಿ ಹುಡುಗರಿಗೆ ಹೆಣ್ಣು ಕೊಡ್ರಿ ರೈತರ ಮಕ್ಳಿಗೆ. ಈಗ ನಾವೆಲ್ಲ ರೈತರ ಮಕ್ಳೇ ಕಂಡ್ರಿ, ನಾವೇನು ಜಾಸ್ತಿ ಓದಿ ಯಾವುದೇ ಎಜುಕೇಷನ್ ಮಾಡಿ ಯಾವ ಕೆಲಸದ ಮೇಲೂ ಇಲ್ಲ. ನಾವೆಲ್ಲ ರೈತರೇ, ಇವತ್ತು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಏನೋ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ರೈತರ ಜೀವನ, ಈ ಬಿಸಿಲು ಮಳೆ ಅಂತವ ಇದರಲ್ಲಿ ಕಷ್ಟ ಆಗ್ಬೋದು. ಆದರೆ ಜೀವನ ಮಾಡೋಕ್ಕೇನು ಕೊರತೆ ಅಂತೂ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ ನೋಡಿ. ಇದೇ ಕೋಗ್ಲುವಾಡಿ ಗ್ರಾಮ, ನಮ್ಮ ಅಬಿಯ ಊರು. ಇದೇ ಕೋಗ್ಲುವಾಡಿ. ಹೆಂಗೆ ಬಸ್ಸು ಕೈಕೊಂಡು ಸರ್ಕಲಲ್ಲಿ ಕೂತವ್ರೆ ಇಲ್ಲಿ ಅಕ್ಕವರೆಲ್ಲವ. ಕೋಗ್ಲುವಾಡಿ ದೇವಸ್ಥಾನ ಇದು. ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, ಕೋಗ್ಲುವಾಡಿ ಕೈ ಕಾಲು ಮುರಿತ ನಾಟಿ ವೈದ್ಯರ ಮನೆಗೆ ದಾರಿ. ನಾವು ನಾಟಿ ವೈದ್ಯರು ಮನೆಗೆ ಹೋಯ್ತಲ್ಲ, ನಮ್ಮ ಅಬಿಯವ್ರ ಮನೆಗೆ ಹೋಯ್ತಾ ಇರೋದು. ರೋಡ್ ಸ್ವಲ್ಪ ಇದಾಗಿರ್ತದೆ, ಏನಕ್ಕೆ ಅಂತೀರಾ, ಕಾಡು ರೋಡು ಕಂಡ್ರೆ ಇನ್ನು, ಅದಕ್ಕೆ ರೋಡು ಎಲ್ಲ ಕೆದೋಗಿರ್ತದೆ ಸ್ವಲ್ಪ. ಕಾಡು ರೋಡ್ ಈಗ ಸ್ಟಾರ್ಟ್ ಆಗೋದು. ಕೆರೆ ಏರಿ ರೋಡ್ ನೋಡ್ಬೋದು ನೀವು. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಮಳೆ ಬರ್ತೈತೆ, ಆದರೂ ಕ್ಲೈಮೇಟಿಗೆ ಸಖತ್ತಾಗಿರ್ತದೆ. ಈ ಕ್ಲೈಮೇಟ್ಗೆಲ್ಲ ನಾನ್ ವೆಜ್ ಸಖತ್ತಾಗಿರ್ತದೆ ಕಣ್ರಿ. ಒಳ್ಳೆ ಚಿಕನ್ ಗುಜ್ಜು ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ. ಏನು ಮಾಡ್ತೀರಿ, ನಾವು ರಾಯರ್ ಭಕ್ತರು. ಇವತ್ತು ಗುರುವಾರ ಸಾಲದಕ್ಕೆ, ಅದಕ್ಕೆ ಮೊಸರು ಮಿಕ್ಚರ್ನ ತೊಗೊಂಡು ಹೋಗ್ತಾ ಇರೋದು ನಾವು. ಏರಿ ಮೇಲೆ ಹೋಗ್ಬೇಕು. ಆಮೇಲೆ ಈ ಸಲ ಮಳೆ ಅಂತೂ ಕರೆಕ್ಟಾಗಿಲ್ಲ. ಯಾವ ಕೆರೆಯಲ್ಲಿ ನೋಡಿ ನೀರಿಗಂತೂ ಭಾಳ ಕೊರತೆ ಇದೆ. ಇಲ್ಲಿ ನೋಡಿ ಕೆರೆಗಳಿಲ್ಲಿದೆ, ನೋಡ್ತಾ ಇರ್ಬೋದು ನೀವು. ಕೆರೆ ಇದೆ ಆದರೆ ನೀರಿಲ್ಲ. ಈ ಕಡೆ ಗದ್ದೆಗಳೆಲ್ಲ ಇದೆ, ಇನ್ನು ಗದ್ದೆ ನಾಟಿ ಅಂತೂ ಹಾಕೋಕ್ಕಾಗಲ್ಲ ಈ ವರ್ಷ, ಯಾಕೆಂದರೆ ನೀರಿಲ್ವಲ್ಲ. ಕೆರೆ ಇದೆ, ನೀರಿಲ್ಲ. ಕೋಗ್ಲುವಾಡಿ ಕೆರೆ ಇದು. ಮುಂದೆ ಕಾಡು ಕಾಣಿಸ್ತೈತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ದೊಡ್ಡಪ್ಪನ ಊರೆಲ್ಲ ಇಲ್ಲೇ ಸುಲ್ಗೋಡು. ಕಾಡೊಳಿಗೆಲ್ಲ ಒಯ್ದಿದ್ದವಾಗ, ಆಡಿಗೆಲ್ಲ ಒಯ್ದಿದ್ದೋ. ಈ ಬಿದಿರುದು ಕರಳೆ ಅಂತ ಬರೋದು. ಆ ಕರಳೆನ ಕಟ್ಕೊಬರಕ್ಕೆ ಹೋಗೋ ತಿನ್ನೋಕ್ಕೋಸ್ಕರ. ಕರಳೆ ಸಾಂಬಾರು ತಿನ್ನೋಕ್ಕೆ ಸಖತ್ತಾಗಿರ್ತದೆ. ತುಂಬ ಟೈಮ್ ಆಯಿತು ತಿಂದು, ಎಲ್ಲ ಚಿಕ್ಕವರಿದ್ದಾಗ ತಿಂತಿದ್ದು ನಾವು, ಇವಾಗೆಲ್ಲ ಇಲ್ಲ. ಆದರೆ ಈ ಸೋನೆ ಮಳೆಯಲ್ಲಿ ನೆನೆಯೋದೇ ಒಂಥರ ಚೆಂದ. ಮಳೆ ಬರ್ತಿದೆ, ರೋಡ್ ಅಂತೂ ಫುಲ್ಲು ಇದಾಗ್ಬಿಟ್ಟೈತೆ. ಹಳ್ಳಿಗಳ ರೋಡು ಕಂಡ್ರೆ, ಯಾಕೆಂದರೆ ಇಲ್ಲಿ ಕಾಂಪ್ಲೆಕ್ಸ್ಗಳೆಲ್ಲ ಇರೋಕ್ಕಿಲ್ವಲ್ಲ, ಕಮರ್ಷಿಯಲ್ ಬಿಲ್ಡಿಂಗ್ ಏನು ಇರೋಕ್ಕಿಲ್ಲ ಕಾಂಕ್ರೀಟ್ ರೋಡ್ ಆಗೋಕ್ಕೆ. ಹಳ್ಳಿಗಳ ರೋಡು ಹೆಂಗಿತ್ತು ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು. ಹಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಹಿಂಗೆ ಕೆರೆಗೆಲ್ಲ ನಮ್ಮ ಅಮ್ಮವರೆಲ್ಲ ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆಲ್ಲ ಕೆರೆಗೆ ಓದ್ತಿದ್ದು. ಅವಾಗ ನಾವೇನು ಮಾಡೋವು, ಮೀನಿಗೇನು ಇಟ್ಕೊಂಡು ಕೆರೆಯಲ್ಲಿ. ಹಾಗೆಲ್ಲ ಕುಕ್ಕೆ ಯಾವ ಗಾಣ ಏನೂ ಗೊತ್ತಿಲ್ಲ ನಮಗೆ. ಕುಕ್ಕೆಗೆ ಅನ್ನ ಹಾಕ್ಬಿಟ್ರೆ ಸಾಕು, ಮೀನು ಬರೋವು ಬಂದು ರಾತ್ರಿ ಟೈಮ್ ಮೀನು ಸಾಂಬಾರು ಮಾಡಿದ್ರೆ ಅದ್ರ ಗಮನನೇ ಬೇರೆ. ಮೀನು ಸಾಂಬಾರು ಗಮನ ಸಖತ್ತಾಗಿರೋದು. ಉಪ್ಪು ಸಾಂಬಾರು, ಈ ಮೀನು ಸಾಂಬಾರು ಇದೆಲ್ಲ ಭಾಳ ಸಖತ್ತಾಗಿರೋದು ಕಣ್ರಿ. ನೋಡಿ ದಾರಿಯಲ್ಲೆಲ್ಲ ಹಸು ಕಟ್ಟಾಕವ್ರೆ, ಆದರೂ ಕೇಳೋಂಗಿಲ್ಲ. ಇದು ಹಳ್ಳಿ ಜೀವನ. ಅದೇ ಸಿಟಿಲಾಗಿರೋದು ಬೈದಾಕಿರೋರು. ಹಳ್ಳಿ ಜೀವನ ಅವಕ್ಕೆ ಯಾಕೆಂದ್ರೆ ಮನುಷ್ಯಂಗೆ ಎಷ್ಟು ಸ್ವತಂತ್ರ ಆಯಿತು, ಪ್ರಾಣಿ ಪಕ್ಷ ಕೊಡ್ತದೆ ಸ್ವತಂತ್ರ ಐತೆ. ಎಲ್ಲಿ ನಮ್ಮ ಹಳ್ಳಿಲಿ. ಸ್ವಲ್ಪ ಹಿಂದೆ ಹೋಗಿ ಪಾಸ್ ಆಯ್ತದೆ ಚಿಕ್ಕದು ಏರಿ. ಅವರು ಅವಾಗಲೇ ನಮ್ಮ ಗಾಡಿಯಲ್ಲಿ ಟರ್ನಿಂಗಲ್ಲಿ ಪಾಸ್ ಆದಾಗ ಅವ್ರಿಗೆಲ್ಲಿ ಕಾಣಿಸಿರ್ತದೆ. ಆಲ್ಮೋಸ್ಟ್ ಅವರಲ್ಲೇ ನಿಲ್ಸ್ಕೊಬಿಟ್ರೆ ಸರಿಯಾಗೋದು. ಪಾಸ್ ಆಯ್ತದೆ. ಅವ್ರಿಗೂ ಗೊತ್ತು ಏರಿ ಚಿಕ್ತು, ಜಾಸ್ತಿ ಏನು ಮಾತಾಡೋಂಗಿಲ್ಲ ನಾವು ಅಂತ. ಏಕೆಂದರೆ ಅಲ್ಲಿ ನೋಡು ಬರ್ತಾ, ಅಲ್ಲಿ ಜೂಮ್ ಹಾಕು ಫಾರೆಸ್ಟಲ್ಲಿ ಹೆಂಗೆ ಕಾಣಿಸ್ತೈತೆ. ಅದು ಬೆಂಕಿದು ಹೊಗೆ ಅಲ್ಲ, ಅದು ಈ ಪ್ರಕೃತಿಯ ಒಂದು ಸೌಂದರ್ಯ ಅಂತಾರಲ್ಲ, ಇದೇನೆ. ಒಳ್ಳೆ ಅಷ್ಟಗಳೆಲ್ಲ ಒಂದು ಹಸಿರಾಗಿರ್ತದೆ. ಈ ಮರಗಳೆಲ್ಲ ಹೆಂಗೆ ಅಂದರೆ, ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಒಂದು ಪಾಠ ಮಾಡೋದು ನಮಗೆ ಒಂದು ಒಳ್ಳೆ ಫ್ರೆಶ್ನೆಸ್ ಗಾಳಿನ ಎಲ್ಲಿ ಸಿಗ್ತದೆ ನಮಗೆ ಅಂದರೆ ಈ ಮರಗಳಿಂದ ಸಿಗ್ತದೆ ಅಂತೆ. ಅಂದರೆ ಕೆಟ್ಟ ಅಂಶನ ತಾನು ತೊಗೊಂಡು ನಮಗೆ ಒಳ್ಳೆ ಅಂಶನ ಉಸಿರಾಟಕ್ಕೆ ಒಳ್ಳೆ ಅಂಶ ಗಾಳಿನ ಬಿಟ್ಕೊಡ್ತದಂತೆ ಮರಗಳು. ಆ ಥರ ರೋಡ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಜಮೀನ್ ರೋಡ್ ಅಲ್ವಾ. ಕೈಕಾಲು ಮುರಿತ ನಾಟಿ ವೈದ್ಯರ ಮನೆ. ಇಲ್ಲೇನು ಕಾಣಿಸ್ತೈತೆ, ಇವರೇನು ನಾಟಿ ಅಂದರೆ ಈ ಕೈಕಾಲು ಮುರಿತ ಏನಿರ್ತದೆ ಅವ್ರಿಗೆ ಔಷಧಿ ಕೊಡುವಂಥ ಒಂದು ಮನೆ. ಕೋಗ್ಲುವಾಡಿ ಔಷಧಿ ಅಂತ ಭಾಳ ಫೇಮಸ್ಸು ನೋಡ್ರಿ. ಏನು ನೆಮ್ಮದಿ ಆಗಿದ್ದಾರೆ ಮನೆ ಕಟ್ಕೊಂಡು. ಇಲ್ಲಿ ಕಾಫಿ ತೋಟದ ಪಕ್ಕದಲ್ಲೇ ಮನೆ,
ಇವರೆಲ್ಲ ಭಾಳ ಒಂದು ಒಳ್ಳೆ ಗಾಳಿನ ಸೇವನೆ ಮಾಡಿಕೊಂಡು ಜೀವನ ಮಾಡ್ತಾರ ಅಂಥವ್ರು ನೋಡಿ. ಭಾಳ ಸಖತ್ತಾಗೈತೆ ಕಣ್ರಿ ಪ್ಲೇಸ್. ತೋಟದೊಳಗಡೆ ಮನೆ, ದನ ಕರುಗಳು ಮೇವು ಹಾಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಯಾರ್ದು ತಂಟೆ ತಕರಾರಿಲ್ಲ, ವೆಹಿಕಲ್ ಜಿಂಜಾಟ ಇಲ್ಲ, ಪಾರ್ಕಿಂಗ್ ಇಲ್ಲ ಅಂತ ಏನು ಪರದಾಡಂಗಿಲ್ಲ. ಭಾಳ ಸಖತ್ತಾಗಿ ಒಳ್ಳೆ ಹಂಚಿನ ಮನೆ ಕಟ್ತಾ ಇದಾರೆ ಮೇಲ್ಗಡೆ. ನಾನು ಒಂದು ಕಟ್ತೆ, ಸ್ವಲ್ಪ ಕೆಲಸದಲ್ಲೆಲ್ಲ ಮಿಸ್ಟೇಕ್ ಆಯ್ತು. ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ಯಾರು. ಹಂಚಿನ ಮನೆ, ಮಾವಿನ ಮರ. ಈ ಕಡೆ ಬಂದ್ರಂತೂ ಮಾವಿನ ಹಣ್ಣು, ಅಣಸ್ಲೆ ಹಣ್ಣು, ಇವಕ್ಕೆಲ್ಲ ಏನು ಮೋಸ ಇಲ್ಲ. ಸೀಬೆಹಣ್ಣು ಅಂದರೆ ಎಲ್ಲ ದುಡ್ಡು ಕೊಟ್ಟು ತಿನ್ಬೇಕು ನಾವು ಸಿಟಿಲಿ. ಇಲ್ಲ ಹಂಗೆಲ್ಲ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ಹಣ್ಣಾಗಿರ್ತವೆ. ಈಗ ನಾವು ಅಭಿಯವ್ರ ಮೇಲೆ ತಗೋದ್ರೆ ಮಾವಿನ ಹಣ್ಣು ಸಿಗ್ತವೆ, ಸೀಬೆಹಣ್ಣು ಸಿಗ್ತವೆ, ಅಣಸ್ಲೆ ಹಣ್ಣು ಸಿಗ್ತವೆ. ಅದಕ್ಕೆ ಹಳ್ಳಿ ಅನ್ನೋದು. ದುಡ್ಡಿಲ್ದವರು ಜೀವನ ಮಾಡುವಂಥ ಒಂದು ಸ್ಥಳ ಇದ್ದರೆ ನಮ್ಮ ಹಳ್ಳಿ. ಏಕೆಂದ್ರೆ ನಾವೆಲ್ಲ ಹಳ್ಳಿಲೇ ಹುಟ್ಟಿರೋದು. ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು 10-12 ರೂಪಾಯಿಗೆಲ್ಲ ಹೊಗೆಗಿಡು ಗೊಬ್ಬರ ಹಾಕಿ. ನಾನು ಗೊಬ್ಬರ ಹಾಕಿ ಕುಯ್ತಿದ್ದಾಗ 8 ರೂಪಾಯಿ, ಆಮೇಲೆ 10-12 ಮೆಣಸಿನ್ಕಾಯಿ ಕುಯ್ಯೋದು, ಹೊಗೆ ಸೊಪ್ಪು ಮುರಿಯೋದು. ನೋಡಿ ಈ ಥರ ಹಳೆ ಮರಗಳೆಲ್ಲಿರ್ತವೋ ಅಲ್ಲಿ ಒಂದು ಶಕ್ತಿ ಇರ್ತದೆ ಅನ್ನೋ ಒಂದು ಹಳ್ಳಿಯರ ಜನಗಳ ಒಂದು ನಂಬಿಕೆ. ನೀವು ನೋಡ್ತಾ ಇರ್ಬೋದು ಆ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಆಲ್ರೆಡಿ ಆ ಮರಕ್ಕೆ ಅಲ್ಲಿ ನೋಡಿ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ ಮರಕ್ಕೆ. ಏಕೆಂದರೆ ನಮ್ಮ ಹಳ್ಳಿಯರು ಹೆಂಗೆ ಅಂದರೆ ರೋಡಲ್ಲಿ ಈ ಥರದ ಒಂದು ಕಲ್ಲು ಅದಕ್ಕೊಂದು ಅರಿಶಿನ ಕುಂಕುಮ ಹಾಕ್ಬಿಟ್ರು ದೇವರು ಅಂತ ಕೈ ಮುಕ್ಕು ಹೋಯ್ತಿರುವಂಥ ಅಂಥ ಒಳ್ಳೆ ಜನ ನಮ್ಮ ಹಳ್ಳಿ ಜನ. ನೋಡ್ರಿ ಏನು ಸೂಪರ್ ಆಗೈತೆ. ಅಲ್ಲಿ ಮನೆ ಐತೆ, ಇಲ್ಲಿ ಕೆರೆ ಐತೆ, ಸುತ್ತ ಜಮೀನು. ಎಂಥ ವ್ಯೂ ಅಲ್ಲವರೇ ಅಂದರೆ ಅವ್ರ ಜೀವನ ಒಂಥರ ಸಖತ್ತಾಗಿರ್ತದೆ. ಇಲ್ಲಿ ಬೆಟ್ಟದ ಮೊಗಲಲ್ಲಿ ಮನೆ, ಎಲ್ಲ ಹಂಚಿನ ಮನೆಯೇ ಆಗಿರ್ಬೋದು. ಆದರೆ ಹಂಚಿನ ಮನೇಲಿರುವಂಥ ಒಂದು ಖುಷಿ ನೆಲೆ ಸಿಗಲ್ಲ. ಯಾಕೆಂದರೆ ಇಷ್ಟೆಲ್ಲ ಈ ಮಳೆ ಎಲ್ಲ ಕಡಿಮೆ ಆಯಿತು, ಸೆಕೆ ತುಂಬ ಜಾಸ್ತಿ ಆಯಿತು. ಮನೆ ಒಳಗಡೆ ಇರೋಕ್ಕೆ ರಾತ್ರಿ ಟೈಮ್ ಮಲಗಕ್ಕೆ ಪರದಾಡೋರು ಎಲ್ಲ ಫ್ಯಾನ್ಗಳಿಗೆ ಕುಡ್ಕೊಂಡಿಲ್ಲ. ಹಂಗಲ್ಲ, ಹಂಚಿನ ಮನೆ ಯಾವಾಗಲೂ ಕೂಲಾಗಿರ್ತದೆ ಕಂಡ್ರೆ. ಸೆಕೆಲ್ ಬಂದ್ರು ಹೊಗೆಗಿಡ ಪಾಪ ಏನಂತ ಹೊಗೆಗಿಡ ಬೆಳೆದವ್ರು ಏನಂತ ಚೆನ್ನಾಗಿ ಬಂದಿಲ್ಲ. ಮೊದಲಂಗೆ ಗಿಡಗಳೇನು ಬತ್ತಲ್ಲ. ಯಾರೋ ಹೊಗೆಗಿಡದ ಕುಡಿ ಮುರಿದು ಔಷಧಿ ಬಿಡ್ತಾ ಇರ್ಬೋದು, ಇಲ್ಲ ಬರೀ ಕುಡಿ ಮುರಿತಾ ಇರ್ಬೋದು. ಬರೀ ಕುಡಿ ಮುರಿತಾರೆ ಗಂಡ ಹೆಂಡ್ತಿ. ನೋಡ್ರಪ್ಪ ನಮ್ಮ ಅಭಿಷೇಕ್ ಗೇಟ್ ಬಾಗಿಲು ತೆಗಿಯಕ್ಕೆ ನಿಂತಿದ್ದಾರೆ. ಇನ್ನೂ ಮದುವೆ ಆಗಿಲ್ಲ, ಒಳ್ಳೆ ಹುಡುಗ. ಎಲ್ಲರೂ ಒಂದು ಹುಡುಗಿ ಇದ್ರೆ ಹೇಳಿ, ಒಂದು ಹುಡುಗಿ ನೋಡಿ ಮದುವೆ ಮಾಡೋದ ನಮ್ಮ ಅಭಿಗೆ. ಒಂಥರ ಖುಷಿ ಅವನಿಗೆ, ಒಂಥರ ಖುಷಿ. ಎಲ್ಲರೂ ಒಂದು ಹುಡುಗಿ ನೋಡಿ ಅಂದರೆ ಅವನಿಗೊಂಥರ ಖುಷಿ.